ಅದಕ್ಕೆ ಅತ್ಯಾಸ ಪಡಬಾರ್ದು ಅನ್ನೋದು. ಆ ಗಂಗನ್ನ ಒಬ್ಬಳನ್ನೇ ಎತ್ಬಿಡೋಣ ಅಂದ್ರೆ ಕೇಳಿದೆ, ಅಲ್ಲಿರೋರ್ನೆಲ್ಲ ಕೊಲ್ತೀನಿ ಅಂತಂದ್ರು. ಕೊನೆಗೆ ಏನಾಯ್ತು? ಗಂಗಾನು ಸಾಯ್ಲಿಲ್ಲ, ಬಂದಿರೋರು ಸಾಯ್ಲಿಲ್ಲ. ನಮ್ಮ ಕೈಗೆ ಮಸಿ ಹಿಡ್ದಿದ್ಬಿಟ್ರೆ ಗಂಗಾ ಕಾಲ್ಗಿರೋ ಮಣ್ಣು ಕೂಡ ಮುಟ್ಟಕ್ಕಾಗ್ಲಿಲ್ಲ. ಆದ್ರೂ ಊರಲ್ಲಿ ಹೂವನ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಹಾಯಾಗಿ ನೆಮ್ಮದಿಯಾಗಿ ಹೆಂಗೋ ಇದ್ದ. ಈ ಸಿಟಿಗೆ ಬಂದು ಏನು ಗೊತ್ತಿಲ್ಲದೆ ಬದುಕಂಗಾಯ್ತು. ಇವನು ನಂಬ್ಕೊಂಡು ನಾವಿಬ್ರು ಒದ್ದಾಡ್ತಾ ಇದೀವಿ. ಆದ್ರೂ ಈ ಹಾಗೆ ಪ್ರತೀಕಾರ, ಕಿಡ್ನಾಪು, ಕೊಲೆ ಇವ್ರಿಗೇನಕ್ಕೆ? ಇದೆಲ್ಲ ನಮ್ಮಿಂದಾಗೋ ಕೆಲಸ ಅಲ್ಲ. ಸುಮ್ಮನೆ ಹೊರಟು ನಮ್ಮೂರಿನ ಬಸ್ ಹತ್ತಿ ಅಣ್ಣನ್ನು ಕರ್ಕೊಂಡೋಗೋಣ. ಸರ್ ಸರ್ ಹೇಳು ನಣಿ. ಶ್ವೇತನ ಆಟೋ ಹಚ್ಚಿ ಕಳ್ಸಿದೀನಿ ಸರ್. ಗುಡ್. ನಿತ್ಯ ಮೇಡಮ್ನ ಇಲ್ಲಿಂದ ಹೋಗ್ದಿದ್ದಾಗೆ ಹೇಗ್ ತಡೆದೆ ಸರ್? ಸೂಪರ್. ನೋಡಿದ್ರೆ ಸರ್, ನನ್ನಂತ ಮೇಧಾವಿ ನಿಮ್ ಪಕ್ಕದಲ್ಲಿ ಪಿ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಅಂತ. ಕರೆಕ್ಟೇ. ಥ್ಯಾಂಕ್ ಯು ಸರ್. ಈಗಲಾದ್ರೂ ನೀವು ನನ್ನ ಶ್ರಮನ ಬುದ್ಧಿವಂತಿಕೆನ ಗುರುತಿಸಿದ್ದೀರಿ. ಮತ್ತೆ ನನ್ನ ಹೊರಡು ಅಂತ ಹೇಳ್ತೀರಾ? ಎಲ್ಲಿಗೆ? ನಮ್ಮ ಮನೆಗೆ ಸರ್. ಯಾಕೆ? ಇದೇನ್ ಸರ್, ಅಲ್ಲಿ ನಮ್ಮ ಮನೇಲಿ ಮೀನಾಕ್ಷಿ ವೇಟಿಂಗ್ ಸರ್. ಮತ್ತೆ 10 ಮಿಸ್ ಕಾಲ್ ಕೊಟ್ಟಿದ್ದಾಳೆ. ನಾನು ಹೋಗ್ಬೇಕು ಸರ್. ಹೌದೌದು, ನೀನ್ ಖಂಡಿತವಾಗ್ಲೂ ಹೋಗ್ಬೇಕು. ನಿತ್ಯ, ಅಮ್ಮ ನಿತ್ಯ, ಜೈ, ನಿತ್ಯ ಎಲ್ಲಿ? ಇಲ್ಲೇ ಇದ್ಲಲ್ಲ ಚಿಕ್ಕಮ್ಮ. ನಿತ್ಯ, ನಿತ್ಯ. ತಗೊಳಮ್ಮ, ಸ್ನಾನ ಮಾಡಿ ಈ ಡ್ರೆಸ್ ಹಾಕೋ. ಬೇಗ ಫ್ರೆಶ್ ಆಗು ನಿತ್ಯ. ಆಮೇಲೆ ನಾನು ಕೂಡ ಫ್ರೆಶ್ ಆಗಿ ಆ ದೇವ್ರಿಗೆ ದೀಪ ಹಚ್ಚೋದಕ್ಕೆ ರೆಡಿ ಆಗ್ಬೇಕಲ್ಲ. ಹೋಗು. ನಾನು ಅವ್ರ ರೂಮಲ್ಲಿ ಫ್ರೆಶ್ ಆಗ್ತೀನಿ ಅಂತ ನಿಮಗೆ ಹೇಳಿದ್ನ ನಾಣಿ ಅವ್ರೆ. ನಾನು ಬೇರೆ ರೂಮ್ಗೆ ಹೋಗ್ತೀನಿ. ಪರವಾಗಿಲ್ಲ ನಿತ್ಯ, ನಾನೇನು ಅಂದ್ಕೊಳ್ಳಲ್ಲ. ನಾನು ಅನ್ಕೊಂತೀನಿ. ಬನ್ನಿ ಅತ್ತೆ, ನಿಮ್ ರೂಮ್ಗೆ ಹೋಗೋಣ. ಬಾ ಅಮ್ಮ. ಮೇಡಮ್ಗೆ ನಂತರ ಟೈಮ್ ಸೆನ್ಸ್ ಜಾಸ್ತಿ ಅನ್ಸುತ್ತೆ ಅಲ್ವಾ ಸರ್? ನಿನ್ಗಿರೋದು ಟೈಮ್ ಸೆನ್ಸ್ ಅಲ್ಲ ನಾಣಿ, ನಾನ್ ಸೆನ್ಸ್. ಸರ್ ಏನ್ ಹಾಗೆ ಹೇಳ್ಬಿಟ್ರಿ ಸರ್? ಹೌದು, ನೀನ್ ಎಲ್ ರೆಡಿ ಆಗ್ತೀಯಾ? ನಮ್ಮ ಮನೇಲಿ ಸರ್. ಮನೆಗೆ ಹೋಗಿ ಮತ್ತೆ ಬರ್ತೀಯಾ? ಮತ್ತೆ ಹೋಗಿ ಬರೋದೇ. ಆ ಟೈಮಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಲ್ಲ. ನೀವೇ ನನ್ನ ಆರಾಧ್ಯ ದೈವ, ಮತ್ತೆ ಬೇರೆ ದೀಪ ಯಾಕೆ ಬೇಕು? ನಮಸ್ಕಾರ ಯಾಕೆ? ದಂಡ ಸರ್. ಆದ್ರೆ ಈಗ ನೀನ್ ಮನೆಗೆ ಹೋಗೋದು ದಂಡನೆ ಸರ್. ಈಗ ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾಣಿ. ನಿತ್ಯ ಈ ರೂಮಲ್ಲೇ ಇಲ್ಲೇ ರೆಡಿ ಆಗ್ಬೇಕು. ನನಗಿದ್ ಯಾವ ಶಿಕ್ಷೆ ಸರ್? ಮತ್ತೆ ನಿತ್ಯ ಬೇರೆ ರೂಮಲ್ಲಿ ರೆಡಿ ಆಗ್ಲಿ ಅಂತ ನೀನೇ ಹೇಳ್ದೆ ತಾನೆ? ಏನೋ ನನ್ ಬಾಯಿ ಸುಮ್ನಿರ್ದೆ ಆಗ ಅನ್ಬಿಟ್ಟೆ ಸರ್. ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ. ಬೇರೆ ರೂಮ್ಗೆ ಹೋಗಿರೋ ಮೇಡಮ್ನ ನಾನು ಹೇಗ್ ತಡೆಯೋದು? ನಿಮ್ ರೂಮ್ಗೆ ನಾನು ಹೇಗ್ ಕರ್ಕೊಂಡ್ ಬರ್ಲಿ ಸರ್? ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾಣಿ. ಬೇರೆ ಯಾವ ಬಾತ್ರೂಮ್ ಅಲ್ಲೂ ನೀರ್ ಬರಬಾರ್ದು, ಓನ್ಲಿ ನನ್ ರೂಮ್ ಬಿಟ್ರೆ. ಅಂದ್ರೆ ಏನು? ಈಗ ನಾನು ಸ್ಪೈಡರ್ ಮ್ಯಾನ್ ಹಾಗೆ ವಾಟರ್ ಪೈಪ್ ಹತ್ತಿ ಮೇಲೋಗಿ ಅಲ್ಲಿ ವಾಲ್ಸ್ ತಿರ್ಗ್ಸು ಅಂತೀರಾ? ಸ್ಪೈಡರ್ ಮ್ಯಾನ್ ಆಗ್ತೀಯೋ ಬ್ಯಾಟ್ ಮ್ಯಾನ್ ಆಗ್ತೀಯೋ, ಬಟ್ ಜೆಂಟಲ್ ಮ್ಯಾನ್ ತರ ನಾನು ಹೇಳಿದನ್ ಮಾಡು. ಗಾಟ್ ಇಟ್? ನಿತ್ಯ ಚಿಕ್ಕಮ್ಮನ್ ರೂಮ್ಗೆ ಹೋಗಿ ಟ್ಯಾಪ್ ತಿರುಗಿಸೋದ್ರೊಳಗಡೆ ಆ ಟ್ಯಾಪ್ ಅಲ್ಲಿ ನೀರ್ ಬರಬಾರ್ದು. ಎಲ್ಲಾ ರೂಮಲ್ಲೂ ವಾಟರ್ ಸಪ್ಲೈ ನಿಂತಿರ್ಬೇಕು. ಓನ್ಲಿ ನನ್ ರೂಮಲ್ಲಿ ಮಾತ್ರ ನೀರ್ ಬರ್ಬೇಕು. ಹೇಗೂ ನಿನಗೆ ಟೈಮ್ ಸೆನ್ಸ್ ತುಂಬಾ ಜಾಸ್ತಿ ಅಲ್ವಾ? ಹೋಗು. ನನ್ನ ಹಣೆ ಬರ ಮೀನಾಕ್ಷಿ, ಈಗ ನಾನು ಸ್ಪೈಡರ್ ಮ್ಯಾನ್ ಆಗ್ಬೇಕಲ್ಲೇ?
ನಮ್ಮ ಬಾತ್ರೂಮ್. ಬೇಗ ಸ್ನಾನ ಮಾಡಿ ಫ್ರೆಶ್ ಆಗ್ಬಾ, ದೀಪ ಹಚ್ಚೋ ಟೈಮ್ ಆಗತ್ತೆ ಅಲ್ವಾ? ಹೌದತ್ತೆ, ನಾನು ಕೂಡ ಬೇಗ ಮನೆಗೆ ಹೋಗ್ಬೇಕು. ಬರ್ತೀನಿ. ಆ ಈ ಬ್ಯಾಗ್ ಯಾಕೆ ಇಲ್ಲಿದೆ? ಈಗ ಅಜ್ಜಿ ರೂಮಲ್ಲಿ ನೀರ್ ಬರಬಾರ್ದು. ಅಂದ್ರೆ ಆ ಕಡೆ ಹೋಗ್ಬೇಕು ಸರ್. ಹಾಗಾದ್ರೆ ಆ ಕಡೆ ಹೋಗು. ಹೋಗ್ತೀನಿ. ಹೋಗದೆ ಇರಕ್ಕಾಗತ್ತಾ? ನೀನಿರೇ ಮೀನಾಕ್ಷಿ, ನಾನೀಗ ಆ ಕಡೆ ಹೋಗ್ಬೇಕು, ನೀನಿರು. ಅಜ್ಜಿಯವರೇ, ನಿಮ್ ರೂಮಲ್ಲಿ ವಾಟರ್ ಬರ್ತಿದ್ಯಾ? ಇಲ್ಲಿವರೆಗೂ ಬರ್ತಿತ್ತಮ್ಮ. ಯಾಕೆ ನಿಮ್ಮ ಅತ್ತೆ ರೂಮಲ್ಲಿ ಬರ್ತಿಲ್ವಾ? ಬರ್ತಿಲ್ಲ ಅಜ್ಜಿ. ಇಷ್ಟೊತ್ತು ಬರ್ತಿತ್ತಲ್ಲ, ಇವಾಗೇನಾಯ್ತು? ಸ್ವಪ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಮ್ಮ. ಸರಿ ಅಜ್ಜಿ. ನೀನಿರು ಮೀನಾಕ್ಷಿ. ನನ್ನ ಬಾಸ್ನ ಶ್ರೀರಾಮಂಗ್ ಹೋಲಿಸಿದ್ದೆ. ಅದೇ ತಪ್ಪಾಗೋಯ್ತು. ನನ್ನ ಇಲ್ಲಿ ಆಂಜನೇಯ ಹಾಗೆ ಕುಣಿಸ್ತಿದ್ದಾರೆ. ಏನ್ ನಿತ್ಯ, ನಮ್ಮ ರೂಮಿಗೆ ಬಂದಿದ್ಯಾ? ಫ್ರೆಶ್ ಆಗೋಣ ಅಂದ್ರೆ ಯಾವ ರೂಮಲ್ಲೂ ವಾಟರ್ ಬರ್ತಿಲ್ಲ. ಅಯ್ಯೋ, ಮತ್ತೆ ಸ್ನಾನ ಮಾಡದೆ ದೀಪ ಹೇಗೆ ಹಚ್ತೀಯಾ? ಅಂದ್ರೆ ನೀನ್ ದೀಪಾರಾಧನೆ ಮಾಡೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ನಂಗಾಯ್ತು. ಹಾಗೇನಿಲ್ಲ ಅತ್ತೆ, ನಿತ್ಯ ನನ್ನ ರೂಮಲ್ಲೇ ಫ್ರೆಶ್ ಆಗ್ತಾಳೆ. ಅಲ್ಲಿ ನೀರ್ದೇನ್ ಸಮಸ್ಯೆ ಇಲ್ಲ.
ಆದ್ರೆ ನಗೋದೇನ್ ಬೇಕಾಗಿಲ್ಲ, ತುಂಬಾ ಹೆಚ್ಚಾಗ್ತಿದೆ ನಿಮ್ದು. ಏ ನಿತ್ಯ, ಏಯ್ ಬಾ ನಿತ್ಯ, ನಿತ್ಯ, ಯಾ, ಏನಿದು? ಜಯ್, ಫ್ರೆಶ್ ಆಗದೆ ಇಲ್ಲೇನ್ ಮಾಡ್ತಿದ್ಯಾ? ನಥಿಂಗ್ ಡ್ಯಾಡ್, ನನ್ನ ರೂಮಲ್ಲಿ ನಿತ್ಯ ಫ್ರೆಶ್ ಆಗ್ತಿದ್ದಾಳೆ. ಹಾಗಾದ್ರೆ ನೀನ್ ನನ್ನ ರೂಮಲ್ಲಿ ಫ್ರೆಶ್ ಆಗ್ಬೋದಲ್ಲೋ? ಪರವಾಗಿಲ್ಲ ಡ್ಯಾಡ್, ನಿತ್ಯ ರೆಡಿ ಆದ ತಕ್ಷಣ ನಾನು ಇಲ್ಲೇ ರೆಡಿ ಆಗ್ತೀನಿ. ಓಹೋ, ಈಗ್ಲಿಂದಾನೇ ಇಬ್ರು ಒಂದೇ ರೂಮ್ ಶೇರ್ ಮಾಡ್ಕೊಂತಿದ್ದೀರಾ ಅಂತಾಯ್ತು. ನನ್ ಮೀನಾಕ್ಷಿ ಹತ್ರ ಈ ಮ್ಯಾನ್ ಅನ್ನಿಸ್ಕೊಳ್ಳೋದಕ್ಕಿಂತ ಸಾರ್ ಹತ್ರ ಜೆಂಟಲ್ ಮ್ಯಾನ್ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟ. ಈ ಸ್ಪೈಡರ್ ಮ್ಯಾನ್ ಕಷ್ಟ ನನ್ನ ಶತ್ರುಗೂ ಬರಬಾರ್ದು. ಇನ್ನಾದ್ರೂ ಲೂಸ್ ಟಂಗ್ ಮಾಡದೆ ಸರ್ಗೆ ಟಾಟಾ ಹೇಳಿ ಟಕ್ ಅಂತ ಹೋಗ್ಬಿಡ್ಬೇಕು. ಓಯ್ ಮೀನಾಕ್ಷಿ, ಬರ್ತಿದ್ದೀನಿ. ಪದೇ ಪದೇ ಮಿಸ್ ಕಾಲ್ ಕೊಟ್ಟು ನನಗೆ ನೆನಪು ಮಾಡಿ ಟಾರ್ಚರ್ ಕೊಡ್ಬೇಡ. ಸರ್, ಸರ್ ಬಂದೆ ರಾಣಿ. ಇಲ್ಲಿ ನಿಮ್ ರೂಮಿಗೆ ಬಿಟ್ರೆ ಬೇರೆ ಎಲ್ಲಾ ರೂಮ್ಗೆ ಹೋಗೋ ವಾಟರ್ ವಾಲ್ಸ್ ನ ಬಂದ್ ಮಾಡಿದೀನಿ. ಗ್ರೇಟ್, ಥ್ಯಾಂಕ್ ಯು ರಾಣಿ. ನನಗೆ ಥ್ಯಾಂಕ್ಸ್ ಬೇಡ ಸರ್, ಲೀವ್ ಕೊಡಿ ಸಾಕು. ಗೋಡೆ ಹತ್ತಿ ಹಿಡಿದು ಮೈಯೆಲ್ಲ ನೋವಾಗ್ತಿದೆ. ನಮ್ಮ ಮನೆಗೆ ಹೋಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೋತೀನಿ. ಆಯ್ತು ಬಿಡು ರಾಣಿ, ಮನೆಗೆ ಹೋಗೋಕ್ಕೂ ಮೊದಲು ಒಂದ್ ಚಿಕ್ಕ ಹೆಲ್ಪ್ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು ಸರ್? ಈ ಡೋರ್ ಲಾಕ್ ಆಗ್ಬಿಟ್ಟಿದೆ, ಓಪನ್ ಮಾಡ್ಬೇಕು. ಇದು ಕೂಡ ನಾನೇ ಮಾಡ್ಬೇಕಾ? ಕೀ ಕೊಡಿ. ಕೀ ಇದ್ದಿದ್ರೆ ನಿನ್ ಹೆಲ್ಪ್ ನಾ ಕೇಳ್ತಿದ್ದೆ. ಕೀ ಇಲ್ದೆ ಡೋರ್ ಓಪನ್ ಮಾಡ್ಬೇಕಾ? ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಾನು ಒಳಗಡೆ ಹೋಗ್ಬೇಕು. ವಿಕ್ರಮಾದಿತ್ಯಂಗೆ ಬೇತಾಳ ಕೇಳೋ ಪ್ರಶ್ನೆ ಹಾಗೆ ನನಗೆ ಇಷ್ಟ ಪರೀಕ್ಷೆ ಏನ್ ಮಹಾಪ್ರಭು? ಕೀನೇ ಇಲ್ದೆ ಬಾಗ್ಲನ್ನ ತೆಗಿಯೋಕೆ ಆ ಕಳ್ರಿಗೆ ಮಾತ್ರ ಸಾಧ್ಯ. ನೀನು ಕಳ್ಳ ಆಗ್ತೀಯೋ, ಡೋರ್ನ ಓಪನ್ ಮಾಡೋ ಮಿಷಿನ್ ಆಗ್ತೀಯೋ, ನಿನ್ನಿಷ್ಟ ನಾಣಿ. ನಿತ್ಯ ಫ್ರೆಶ್ ಆಗಿ ಹೊರಗಡೆ ಬರೋಷ್ಟರಲ್ಲಿ ನಾನು ಹರ್ಟ್ ಆಗಿದ್ದೀನಿ. ನೀವು ನನ್ನ ಹರ್ಟ್ ಮಾಡ್ತಿದ್ದೀರಾ. ಈ ಡಿಸ್ಕಷನ್ ಬಿಟ್ಟು ಕೆಲಸ ನೋಡು. ಮಾಡದೆ ಇರಕ್ಕಾಗತ್ತಾ? ನೀವು ಈ ಕಡೆ ಬನ್ನಿ. ಸರ್, ನಿಮ್ಮ ಹತ್ರ ಸ್ಯಾರಿ ಪಿನ್ ಇದೆಯಾ? ನಾನೇನು ಹುಡುಗಿನ ನಾಣಿ? ಹೇರ್ ಪಿನ್ನು ಸ್ಯಾರಿ ಪಿನ್ನು ಇಟ್ಕೊಳಕ್ಕೆ? ಇನ್ನು ಮುಂದೆ ಇಟ್ಕೊಳ್ಳಿ ಸರ್, ಇಂಥ ಸಮಯಕ್ಕೆ ಬೇಕಾಗುತ್ತೆ. ಸರ್, ನೋಡಿದ್ರೆ ಆಗಲ್ಲ, ನೀವು ಈ ಕಡೆ ಬನ್ನಿ. ಇಲ್ಲಿ ನೋಡಿ.
ಕಷ್ಟ ಆಗ್ತಿದೆ ನಿತ್ಯ. ಅದಕ್ಕೆ ಇಷ್ಟು ಕಷ್ಟಪಟ್ಟು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದೆ. ಈ ಕಷ್ಟನ ಅರ್ಥ ಮಾಡ್ಕೊಂಡು ನನಗೆ ಕೊಡ್ಬೇಕಾಗಿರೋದನ್ನ ಕೊಟ್ರೆ ನಾನು ಹೋಗ್ತೀನಿ. ಏನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅದು ಹುಚ್ಚತನ ಅಲ್ಲ ನಿತ್ಯ, ಪ್ರೇಮ. ಅದ್ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಪ್ರೇಮ ಗೇಮ ಇದೆಲ್ಲ ಮದ್ವೆ ಆದ್ಮೇಲೆ. ಈಗ ನನ್ನ ಬಿಟ್ಬಿಡಿ. ನನಗೆ ನಿನ್ನ ಮದುವೆ ಮಾಡ್ಕೊಂಡು ನಿನ್ ಜೊತೆ ಗಂಡನ್ ತರ ಇರ್ಬೇಕು ಅಂತಿಲ್ಲ ನಿತ್ಯ. ಮುತ್ತಿ ನೋಡು, ಮದ್ವೆ ಮಾಡ್ಕೊಳ್ತೇನೆ ಎಲ್ಲ ಮುಗಿಸ್ಬೇಕು ಅನ್ಕೊಂಡಿದ್ದೀರಾ?